because I remember my old days, my golden days in Bhakti Ruksha. ಎಲ್ಲಿ ನರಸಿಂಹ ಮಂದಿರಲ್ಲಿ ಮೂರು ದೇವಸ್ಥಾನದಲ್ಲಿ ಇನ್ವಾಲ್ವ್ ಆದಾಗ ತುಂಬಾನೇ ಇನ್ವಾಲ್ವ್ಮೆಂಟ್ ಇತ್ತು. ಶುಭಗೌರವ್ ಪ್ರಭು ಹೇಳ್ದಂಗೆ, ಇಟ್ ರಿಮೈಂಡ್ಸ್ ಮೀ ಸೋ ಮೆನಿ ವಂಡರ್ಫುಲ್ ಸೇವಾಸ್, ವಂಡರ್ಫುಲ್ ಮೂಮೆಂಟ್ಸ್. ಎಷ್ಟು ಚೆನ್ನಾಗಿ ಎಲ್ಲರೂ ಕುಂತು ಗುರುಗಳ ಒಂದು ಡಿಸೈರ್ ಅಥವಾ ಆಸೆ ಪೂರೈಸಲಿಕ್ಕೆ ಎಷ್ಟು ಮಗ್ನರಾಗಿದ್ರು. ವಾಟ್ ಎ ಬ್ಯೂಟಿಫುಲ್ ಡೇಸ್. ಹರೇ ಕೃಷ್ಣ ಪ್ರಭು, ತುಂಬಾ ಲೋ ಇದೆ ಪ್ರಭು ವಾಯ್ಸ್. ಹರೀಶ್ವರ್, ಇನ್ನೂ ಸ್ವಲ್ಪ ವಾಯ್ಸ್ ಲೋ ಇದೆ. ಈಗ ಓಕೆನಾ? Yes, bro. Is it okay? ಈಗ ಓಕೆ ಇದೆ ಪ್ರಭು. I'll try to, okay, ಸ್ವಲ್ಪ ಹತ್ತದಲ್ಲಿ ಮಾತಾಡ್ತೀನಿ. ಓಕೆ. ಇನ್ನೊಂದು ಏನ್ ಖುಷಿ ಆಯ್ತಂದ್ರೆ ಆ ಪರಂಪರೆನ ಬಿಡ್ಲಿಲ್ಲ ಶುಭಗೌರವಿ ಅವರು. ಒಂದು 250-300 ಮನೆ ಇದ್ದಾರೆ, ಇನ್ನೂ ನೋಡ್ಕೊಂಡು ಪ್ರಯತ್ನ ಪಟ್ಟು ನಾವು ಭಕ್ತಿ ವೃಕ್ಷ ಮಾಡಿ ಹೋಗ್ತಾ ಇದೀವಿ ಅನ್ನೋದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಆದ್ರಿಂದ ಅವರು ಈ ರೀತಿ ಜನ್ಮಾಷ್ಟಮಿಗೂ ಕೆಲವು ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಅಂದ ಕೂಡಲೇ ಐ ವಾಸ್ ವೆರಿ ಹ್ಯಾಪಿ ಟು ಸೇ ಎಸ್, ಬಿಕಾಸ್ ಐ ನೋ ಈಸ್ ಎ ಕೋರ್ ಭಕ್ತಿ ವೃಕ್ಷ ಮ್ಯಾನ್. ಸೊ ಐ ಥಾಟ್ ಐ ಶುಡ್ come and speak something. So ಸಮಯ ತುಂಬಾ ಕಮ್ಮಿ ಇದೆ, which is good. Short and sweet classes are very good. ಅದರಲ್ಲಿ ಎಷ್ಟು ನಾವು ಚರ್ಚೆ ಮಾಡ್ಬೋದು ನೋಡೋಣ. ಶ್ರೀ ಶ್ರೀ ರಾಧಾ ಗೋವಿಂದ ಜುಲನ್ ಯಾತ್ರೆ ಕಿ ಜಯ. ಯಾಕಂದ್ರೆ ಜುಲನ್ ಯಾತ್ರಾ ಬಹಳ ವಿಶಿಷ್ಟ ಫೆಸ್ಟಿವಲ್, ವೆರಿ ವೆರಿ ಮೋಸ್ಟ್ ಫೇಮಸ್ ಫೆಸ್ಟಿವಲ್ ಇನ್ ವೃಂದಾವನ್. ತುಂಬಾ ವಿಶಿಷ್ಟವಾಗಿ ಮಾಡ್ತಾರೆ, 13 ದಿನ ಮಾಡ್ತಾರೆ ವ್ರಜವಾಸಿಗಳು. ಯಾಕಂದ್ರೆ ಭಗವಂತನಿಗೆ ಈ ಜುಲನ್ ಯಾತ್ರಾ ಬಹಳ ಪ್ರಿಯ, ಗೋವಿಂದನಿಗೆ ಬಹಳ ಬಹಳ ಪ್ರಿಯ. ಸೊ ಯು ಶುಡ್ ರಿಯಲಿ 1-2 ಸೆಕೆಂಡ್ ನಾವು ಸ್ಮರಣೆ ಮಾಡಬೇಕು ರಾಧಾ ಗೋವಿಂದ ಫ್ರಮ್ ವೃಂದಾವನ್. ಇನ್ನೊಂದೇನಂದ್ರೆ, ನೀವೆಲ್ಲ ಕುಂತು ಜನ್ಮಾಷ್ಟಮಿಯ ಪ್ರಯುಕ್ತ ಭಗವಂತನ ಬಗ್ಗೆ, ಅವನ ಲೀಲೆಯ ಬಗ್ಗೆ ಸ್ಮರಣೆ ಇಟ್ಕೊಂಡಿದ್ದೀರಾ, ವಿಚ್ ಇಸ್ ವೆರಿ ವೆರಿ ವಂಡರ್ಫುಲ್. ಕೃಷ್ಣ ಅಂದ ಕೂಡಲೇ ಬಲರಾಮನನ್ನ ಸೆಗ್ರಿಗೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಕೃಷ್ಣ ಅಂಡ್ ಬಲರಾಮ್ ಗೋಸ್ ಟುಗೆದರ್. ಯಾವುದೇ ಲೀಲಾ ಇರ್ಬೋದು, ಯಾವುದೇ ಘಟನೆ ಇರ್ಬೋದು, ಅವರಿಬ್ಬರು ಇಲ್ಲದೆ ಇರುವಂತಹ ಒಂದು ರೀತಿಯ ಸಿಚುವೇಶನ್ ಅಂತ ಹೇಳ್ತೀವಲ್ಲ, ಅದು ಬಹಳ ಕಮ್ಮಿ. ಸೊ whenever we glorify Krishna, Balram will be part and parcel of that glorification. ನಾನು ಏನು ಮಾತಾಡ್ಲಿಕ್ಕೆ ಇಷ್ಟಪಟ್ಟೆ ಇವತ್ತಂದ್ರೆ, ನಾಳೆ ದಿನ ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ಡೇ. ಬಲರಾಮನ ಜಯಂತಿ, ದಾವುಜಿ ಆದಿಗುರುಗಳು ಬಲರಾಮನ ಜಯಂತಿ. ನಮ್ಮ ಜೀವನದಲ್ಲಿ, ಭಕ್ತಿ ಯೋಗದಲ್ಲಿ, ನಮ್ಮ ಸೋಷಿಯಲ್ ಲೈಫಲ್ಲೂ ನಮಗೆ ಬಲ ಬೇಕಂದ್ರೆ ಬಲರಾಮನ ಕೃಪೆ ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅವನ ಬಲ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಲೆಟ್ ಅಸ್ ಪ್ರೇ ಟು ಲಾರ್ಡ್ ಬಲರಾಮ್, ಅವರ ದಯೆಗೆ ಮತ್ತು ಅವರ ಶಕ್ತಿಯನ್ನ ಕೊಡ್ಲಿ ನಮ್ಮ ಈ ಭಕ್ತಿಯೋಗವನ್ನ ಈ ಪ್ರಪಂಚದಲ್ಲಿ ಚೆನ್ನಾಗಿ ಮುಂದುವರಿಸಲಿಕ್ಕೆ ಅಂತ. ಒಂದು ಕತೆ ನೀವು ಕೇಳಿರ್ತೀರಾ. ಮೈ ವಾಯ್ಸ್ ಇಸ್ ಓಕೆ ನೋ, ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಸೋ ಲೋ. ಇಟ್ಸ್ ಓಕೆ. ಕರುಣಿಕಾ ಸೀತಾ ಮಾತಾಜಿ, ಇಸ್ ಇಟ್ ಓಕೆ? ಕೇಳಿಸುತ್ತಾ? Yes, Prabhu. Yes. ಓಕೆ. ಸೊ ನೀವೆಲ್ಲ ಕತೆ ಕೇಳಿರ್ತೀರಾ. ಪ್ರಳಂಬಾಸುರನ ಕತೆ ತುಂಬಾ ಜನ ಕೇಳಿರ್ತೀರ, ಧೇನುಕಾಸುರ, ಈ ರೀತಿಯ ಕಥೆಗಳನ್ನೆಲ್ಲ ಕೇಳಿರ್ತೀರ. ಒಂದು ಅರ್ಥ ಮಾಡ್ಕೋಬೇಕು ವಿಶಿಷ್ಟ ಏನಂದ್ರೆ, ಈ ರೀತಿಯ ದೈತ್ಯಗಳನ್ನೆಲ್ಲ ಕೊಂದಿರುವಂತಹ ಪಾಸ್ಟ್ ಟೈಮ್ ಅಥವಾ ಲೀಲೆಗಳು ಒಂದು ಚಂದಮಾಮ ಕಥೆಯಲ್ಲ. ಪ್ರತಿಯೊಂದು ಕಥೆಯಲ್ಲೂ ಒಂದು ರೀತಿಯ ರಹಸ್ಯ, ಒಂದು ರೀತಿಯ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ನೋಡಿ, ಮಾಹಿತಿ, ಒಳ್ಳೆಯ ಮಾಹಿತಿ ನಮಗೆ ಅದರಲ್ಲಿ ಕೊಟ್ಟಿದ್ದಾನೆ. ಶಾಸ್ತ್ರದಲ್ಲಿ ನಮಗೆ ತಿಳುವಳಿಕೆ ಬರುತ್ತದೆ. ಪ್ರತಿಯೊಂದು ದೈತ್ಯ ಇರ್ಬೋದು, ಧೇನುಕ ಇರ್ಬೋದು, ಪ್ರಳಂಬಾಸ ಇರ್ಬೋದು, ಅರಿಷ್ಟ ಇರ್ಬೋದು, ಯಾರೇ ಇರ್ಬೋದು, ಅಸುರರು, ಅವರು ಒಂದೊಂದು
ದುಷ್ಟ ಗುಣಗಳನ್ನ ಒಂದು ರೀತಿಯ ಪ್ರತಿನಿಧಿಗಳು ಅಂತ ಹೇಳ್ಬೋದು. ದೇ ರೆಪ್ರೆಸೆಂಟ್ಸ್ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಸರ್ಟನ್ ಯುನೋ ನಾಟ್ ಸೋ ಪ್ಯಾಲೆಟಬಲ್ ಕ್ವಾಲಿಟೀಸ್. ಈ ಪ್ರಳಂಬಾಸುರ ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂದ್ರೆ ಅನೈತಿಕ ಸಂಬಂಧ ಅಂತ ಹೇಳ್ತೀವಿ ನೋಡಿ, ಅನೈತಿಕ ಸಂಬಂಧ. ಇದನ್ನ ಇವನು ರೆಪ್ರೆಸೆಂಟ್ ಮಾಡ್ತಾನೆ. ಅಂದ್ರೆ ಅದಕ್ಕಿಂತ ಅನೈತಿಕ ಅನ್ನೋದಕ್ಕಿಂತ ವಿ ಕ್ಯಾನ್ ಸೇ ಲಸ್ಟಿ ಡಿಸೈರ್ಸ್, ಒಂದು ರೀತಿಯ ಕಾಮಭರಿತ ಪ್ರಜ್ಞಾ ಅಂತಾನೆ ನೋಡಿ. ಇದನ್ನ ರೆಪ್ರೆಸೆಂಟ್ ಮಾಡ್ತಾನಂತೆ ಪ್ರಳಂಬಾಸುರ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯ ಸಂಬಂಧ ಅಂತ ಹೇಳಿದ್ರೆ ಅದು ಒಂದು ರೀತಿಯ ಫಿಸಿಕಲ್ ಅಸೋಸಿಯೇಷನ್ ಮಾತ್ರ ಆಗೋದಿಲ್ಲ. ತುಂಬಾ ಚೆನ್ನಾಗಿ ನಮಗೆ ಭಾಗವತದಲ್ಲಿ ಸೂಚನೆ ಸಿಗುತ್ತೆ. ನಾಟ್ ಓನ್ಲಿ ಫಿಸಿಕಲ್ ಇನ್ಕ್ಲಿನೇಷನ್ ಸೆಕ್ಷುಯಲಿ he represents something else known as ಲಾಭ ಪೂಜಾ ಪ್ರತಿಷ್ಠಾ. ತುಂಬಾ ಚೆನ್ನಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ರೀತಿಯ ಫಿಸಿಕಲ್ ಅಟ್ರಾಕ್ಷನ್ಸ್ಗೆ ಗ್ರಾಸ್ ಸೆಕ್ಷುಯಲ್ ಇಂಟೆಲಿಜೆನ್ಸ್ ಅಂತಾರೆ. ಆದ್ರೆ ದೇರ್ ಈಸ್ ಅಪಾರ್ಟ್ ಫ್ರಮ್ ಗ್ರಾಸ್ ಸಟಲ್ ಅಂತ ಹೇಳ್ತಾರೆ. ಸೂಕ್ಷ್ಮ ರೀತಿಯ ಒಂದು ರೀತಿಯ ಕಾಮ ಇರುವಂತಹ ಒಂದು ಪ್ರಜ್ಞೆಗೆ ಸಟಲ್ ಫಾರ್ಮ್ ಆಫ್ ಸೆನ್ಶುಯಲ್ ಡಿಸೈರ್ಸ್ ಅಂತಾರೆ ಪ್ರಭುಪಾದರು. ಇವೆರಡನ್ನ ರೆಪ್ರೆಸೆಂಟ್ ಮಾಡ್ತಾನೆ ಪ್ರಳಂಬಾಸುರ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಗ್ರಾಸ್ ಆಸ್ ವೆಲ್ ಆಸ್ ಸಟಲ್. ಗ್ರಾಸ್ ಎಲ್ಲರಿಗೂ ಗೊತ್ತಿರ್ತದೆ, ಅನೈತಿಕ ಅಂದ್ರೆ ಹೆಂಡತಿ ಅಂದ ಬಿಟ್ಟು ಇನ್ನೊಂದು ಹೆಂಗಸಿನ ಜೊತೆ ಸಂಬಂಧ ಮಾಡುವಂಥದ್ದು. ಈ ರೀತಿಯ ಕೆಲವು ಇದರ ವಿಷಯಗಳೆಲ್ಲ ನೀವು ಕೇಳಿರ್ತೀರ. ದಟ್ ಈಸ್ ಎ ಗ್ರಾಸ್ ಫಾರ್ಮ್. ಸಟಲ್ ಮೂರು ತುಂಬಾ ಚೆನ್ನಾಗಿ ಭಾಗವತ ಹೇಳುತ್ತೆ: ಲಾಭ, ಪೂಜಾ, ಪ್ರತಿಷ್ಠಾ. ಇದು ಯಾರ ವ್ಯಕ್ತಿಯಲ್ಲಿ ತುಂಬಿ ತುಳುಕ್ತಾ ಇರೋದು ನೋಡಿ, ಅಂತಹ ವ್ಯಕ್ತಿಯ ಒಂದು ರೀತಿಯ ಸ್ಥಿತಿಗತಿಯನ್ನ ನಾವು ಪ್ರಳಂಬಾಸುರನ ಪ್ರಜ್ಞಾ ಅಂತ ಹೇಳ್ಬೋದು. ಇಟ್ಸ್ ಎ ಕಾನ್ಶಿಯಸ್ನೆಸ್ ಆಫ್ ಪ್ರಳಂಬಾಸುರ ಬೇಸಿಕಲಿ. Prabhupada says we should possess consciousness of Krishna, right? But ಈ ರೀತಿ ಯಾರಲ್ಲಿ ತುಂಬಿ ತುಳುಕಿರ್ತಾ ಇಲ್ಲ, ದೇ ರೆಪ್ರೆಸೆಂಟ್ಸ್ ಆಕ್ಚುಲಿ ಪ್ರಳಂಬಾಸುರ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ, ಈ ಪ್ರಳಂಬಾಸುರನನ್ನ ಕೊಂದಂತಹ ವ್ಯಕ್ತಿ ಬಲರಾಮನೇ. ಅದಕ್ಕೋಸ್ಕರ ಅಂದ್ರೆ ಈ ರೀತಿಯ ಪ್ರಳಂಬಾಸುರ ನಮ್ಮ ಜೀವನದಲ್ಲಿ, ನಮ್ಮ ಭಕ್ತಿ ಜೀವನದಲ್ಲಿ, ನಮ್ಮ ಸೋಷಿಯಲ್ ಲೈಫಲ್ಲಿ ಏನಾದ್ರೂ ಟ್ರಬಲ್ಸಮ್ ಆದ್ರೆ ನಾವು ಬಲರಾಮನನ್ನ ಶರಣಾಗತಿ ಹೊಂದಬೇಕು. ಶ್ರೀಲ ಪ್ರಭುಪಾದರು ಇನ್ನೊಂದು ಹೇಳ್ತಾರೆ, ಕೃಷ್ಣ ಎಷ್ಟೊಂದು ದೈತ್ಯರನ್ನ ಕೊಂದ. ಕೆಟ್ಟ ಗುಣಗಳ ಒಂದು ರೀತಿಯ ಪ್ರತಿನಿಧಿ ಆದ ದೈತ್ಯರನ್ನ ಕೊಂದ. ಯಾರು? ಕೃಷ್ಣ. ಅಂತಹ ದೈತ್ಯ ಗುಣಗಳು ನಮ್ಮಲ್ಲಿದ್ರೆ ಭಗವಂತನ ಅಂದ್ರೆ ವಾಸುದೇವ ಕೃಷ್ಣನನ್ನ ಮೊರೆ ಹೋದ್ರೆ ಅವನು ನಮಗೆ ಸರಿ ಮಾಡ್ತಾನಂತೆ. ಆದ್ರೆ ಒಂದು ಟ್ವಿಸ್ಟ್ ಶ್ರೀಲ ಪ್ರಭುಪಾದರಲ್ಲಿ ತರ್ತಾರೆ. ಬಲರಾಮ ರೆಪ್ರೆಸೆಂಟ್ ಮಾಡ್ತಾನಲ್ಲ, ಅಂದ್ರೆ ಕೊಂದಿರುವಂತಹ ಹಸುರಗಳು, ಅಂತಹ ಕೆಟ್ಟ ಒಂದು ರೀತಿಯ ಕಾನ್ಶಿಯಸ್ನೆಸ್ ಅನ್ನ ನಾವು ಹೊರಗಡೆ ಹಾಕ್ಬೇಕಂದ್ರೆ ಸಾಮಾನ್ಯವಾಗಿ ಬಲರಾಮನಲ್ಲಿ ನಾವು ಮೊರೆ ಹೋದ್ರೆ ಅಷ್ಟು ಸುಲಭ ಆಗೋದಿಲ್ಲ ಅಂತೆ. ಅದು ನಮ್ಮ ಪ್ರಯತ್ನ ಇರಲೇಬೇಕಂತ. ಸೊ ಅಂದ್ರೆ ಈ ರೀತಿಯ ಪ್ರಳಂಬಾಸುರನ ಒಂದು ರೀತಿಯ ಪ್ರಜ್ಞೆ ಅಂತ ಹೇಳಿದ್ವಲ್ಲ, ಗ್ರಾಸ್ ಅಂಡ್ ಸಟಲ್ ಸೆಕ್ಷುಯಲ್ ಥಾಟ್ ಪ್ರೊಸೆಸಸ್, ಲಾಭ, ಪೂಜಾ, ಪ್ರತಿಷ್ಠಾ. ಇದನ್ನ ಖುದ್ದಾಗಿ ಒಬ್ಬ ವೈಷ್ಣವಿ ಅಥವಾ ವೈಷ್ಣವ ಖುದ್ದಾಗಿ ನಾವು ನಿಂತು ಗುರುಗಳ ಶರಣಾಗತಿಯಿಂದ, ವಾಸುದೇವನ ಮದನ ಮೋಹನನ ಶರಣಾಗತಿಯಿಂದ ನಾವು ಆಚೆ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ಆದ್ರೆ ಒಂದು ತುಂಬಾ ಚೆನ್ನಾಗಿ ಪ್ರಭುಪಾದರು ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣನಿಗೆ ವಿತ್ ಅಟ್ಮೋಸ್ಟ್ ಹ್ಯೂಮಿಲಿಟಿ ಅಂತಾರೆ. ಅಂದ್ರೆ ಅಟ್ಮೋಸ್ಟ್ ಹ್ಯೂಮಿಲಿಟಿ ಅಂದ್ರೆ ಅತ್ಯಂತ ಒಂದು ರೀತಿಯ ವಾಟ್ ಯು ಸೇ ಹ್ಯೂಮಿಲಿಟಿ, ಒಂದು ರೀತಿಯ ವಾಟ್ ಯು ಸೇ ಹ್ಯೂಮಿಲಿಟಿ, ನಮ್ರತೆ, ವಿನಯತೆ. ಈ ರೀತಿ ಒಂದು ರೀತಿಯ ಅತ್ಯಂತ ನಮ್ರತೆಯಿಂದ ಕೃಷ್ಣನನ್ನ ಬೇಡ್ಕೊಂಡ್ರೆ ಅವನು ಭಗವಂತ ಬಲರಾಮನ ಕಾನ್ಶಿಯಸ್ನೆಸ್ ಅನ್ನ ತಗೊಂಡು ಈ ಪ್ರಳಂಬಾಸುರನನ್ನ
ಭಕ್ತರ ಜೀವನದಿಂದ ಆಚೆ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತಾನಂತೆ. ಅರ್ಥ ಮಾಡ್ಕೋಬೇಕು. ಏನಿದು ಪ್ರಳಂಬಾಸುರನ ಕಾನ್ಷಿಯಸ್ನೆಸ್ ಅಥವಾ ಒಂದು ರೀತಿಯ ಪ್ರಳಂಬಾಸುರನ ಚಿಂತೆ ಅಂದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಾಭ ಅಂದ್ರೆ ಪ್ರಾಫಿಟ್. ಅಂದ್ರೆ ಪ್ರಾಫಿಟ್ ಇಲ್ಲದೆ ಕೆಲಸನೇ ಮಾಡೋದಿಲ್ಲ ವ್ಯಕ್ತಿಗಳು. ಕೆಲವರು ಏನು ಕೆಲಸ ಮಾಡಿದ್ರು ನನಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಯಾವಾಗಲೂ ಅಕ್ಯುಮುಲೇಷನ್ ಆಫ್ ವೆಲ್ತ್. ಹಣ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಹಣ ಮಾಡಲಿಕ್ಕೆ ಜೀವನವನ್ನ ಇಡ್ತಾರಲ್ಲ, ದಟ್ ಈಸ್ ಪ್ರಳಂಬಾಸುರ ಮೆಂಟಾಲಿಟಿ. ಪ್ರಾಫಿಟ್, ಲಾಭ, ಆಲ್ವೇಸ್ ಪ್ರಾಫಿಟ್. ಜೀವನ ಪೂರ್ತಿ ಅಕ್ಯುಮುಲೇಷನ್ ಆಫ್ ವೆಲ್ತ್ ಅಥವಾ ಹಣ, ಆಸ್ತಿ, ಐಶ್ವರ್ಯಕ್ಕೆ ಜೀವನವನ್ನ ಮುಡಿಪಾಗಿ ಇಟ್ಟಿರುವಂತ ಒಂದು ರೀತಿಯ ಪ್ರಜ್ಞೆ. ಪೂಜಾ ಮೀನ್ಸ್ ವರ್ಷಿಪಿಂಗ್. ಅಂದ್ರೆ ಭಗವಂತನಿಗೆ ಎಷ್ಟು ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಗುರುಗಳಿಗೂ ಹಾಗೆ ಮಾಡ್ತೀವಿ. ಕೆಲವು ಸತಿ ಏನಾಗ್ಬಿಡ್ತಾರೆ ಅಂದ್ರೆ, ಜನರಿಗೂ ಆ ರೀತಿ ಒಂದು ರೀತಿಯ ಗುಣ ಬಂದ್ಬಿಟ್ರೆ ಅದು ಪ್ರಳಂಬಾಸುರನ ಗುಣ ಅಂತ ನಮಗೆ ಭಾಗವತದಿಂದ ನಮಗೆ ಸೂಚನೆ ಸಿಗುತ್ತೆ. ಅಂದ್ರೆ ನನಗೂ ವರ್ಷಿಪ್ ಮಾಡ್ಬೇಕೆಲ್ಲರೂ, ನನಗೂ ಪೂಜೆ ಮಾಡ್ರಿ, ನನಗೂ ಆರತಿ ಎತ್ತಿ, ನನಗೂ ಹುನಾರ ಹಾಕಿ. ದಿಸ್ ಇಸ್ ದ ಕಾನ್ಷಿಯಸ್ನೆಸ್. ಲಾಭ, ಪೂಜಾ, ಪ್ರತಿಷ್ಠಾ ಮೀನ್ಸ್ ಪ್ರೆಸ್ಟೀಜ್ ಅಥವಾ ಹಾನರ್. ಅಂದ್ರೆ ಸಮಾಜದಲ್ಲಿ ನಾನೊಬ್ಬ ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ರೆ ಜನರು ಬಂದು ನನ್ನನ್ನು ಹೊಗಳ್ತಾರೆ, ಒಂದು ರೀತಿ ಹಾನರ್ ಮಾಡ್ತಾರೆ, ಬಹಳ ಇಷ್ಟ ಆಗ್ತದೆ. ಐಶ್ವರ್ಯ ಸಿಕ್ಕಾಬಟ್ಟೆ ಇದ್ರೆ ಅವನು ಯಾವ ನೀಚನೇ ಇರಲಿ ಹಾನರ್ ಮಾಡ್ತಾರೆ, ಹೌದಲ್ಲ? ಇದು ಜನರಲಿ ಇನ್ ಎ ಸೋಷಿಯಲ್ ಲೈಫ್ ಇದೊಂಥರ ನಾರ್ಮಲ್. ಇದು ಕಂಟೆನ್ಷನ್ ಏನಂದ್ರೆ, ಸೋಷಿಯಲ್ ಲೈಫ್ ಅಲ್ಲಿ ಕರ್ಮೀಸ್ ಅಂತ ಹೇಳ್ತೀವಿ ನೋಡಿ, ಮೆಟೀರಿಯಲಿಸ್ಟ್, ಅವರಲ್ಲಿ ಇದಿರುವಂಥದ್ದು ಬಹಳ ಸಹಜ. ಯಾಕಂದ್ರೆ ಅವರಲ್ಲಿ ಭಕ್ತಿ ಇಲ್ಲ. ಆದ್ರೆ ಭಕ್ತಿ ಮಾಡ್ತಾ ಇರುವಂತಹ ಭಕ್ತರಿಗೂ ಇದೇನಾದ್ರೂ ಇದ್ರೆ ದಟ್ ಇಸ್ ದ ಮೋಸ್ಟ್ ಡೇಂಜರಸ್ ಸಿಚುವೇಶನ್. ದಟ್ ಇಸ್ ವಾಟ್ ಶ್ರೀಲ ಪ್ರಭುಪಾದ ಹೈಲೈಟ್ಸ್. ಲಾಭದ ಪ್ರಜ್ಞೆ, ಪೂಜಾ ಪ್ರತಿಷ್ಠಾ, ನನಗೆ ಲಾಭ ಸಿಗುವಂತಹ ಒಂದು ರೀತಿಯ ಪ್ರಜ್ಞೆ, ಎಲ್ಲರೂ ಬಂದು ನನ್ನ ಪೂಜೆಯನ್ನ ಮಾಡಲಿ ಅಥವಾ ನನ್ನ ಗೌರವಿಸಲಿ, ನನಗೆ ಹಾನರ್ ಮಾಡಲಿ, ಈ ರೀತಿಯ ಪ್ರೆಸ್ಟೀಜ್ ಅನ್ನ ಉಳಿಸ್ಕೋಬೇಕಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ಇಲ್ಲ ಅಂದ್ರೆ ಯಾರು ನನಗೆ ಆನರ್ ಮಾಡೋದಿಲ್ಲ, ಯಾರು ನನ್ನ ಕ್ಯಾರೆ ಅನ್ನೋದಿಲ್ಲ, ಹೌದಲ್ವಾ? ಅದಕ್ಕೋಸ್ಕರ ಇದೇ ರೀತಿಯ ಪ್ರಜ್ಞೆ ಡಿವೋಟಿಸು ಏನಾದ್ರೂ ತಮ್ಮ ಪ್ರಜ್ಞೆಯಲ್ಲಿ ಏನಾದ್ರೂ ಇದನ್ನು ಪೊಸೆಸ್ ಮಾಡ್ಕೊಂಡ್ರೆ ದಟ್ ಈಸ್ ದ ಕಾನ್ಷಿಯಸ್ನೆಸ್ ಆಫ್ ಅ ಪ್ರಳಂಬಾಸುರ. ಅದು ವೆರಿ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಈ ಪ್ರಜ್ಞೆ ಏನಾದ್ರೂ ವೈಷ್ಣವ ಮತ್ತು ವೈಷ್ಣವಿಯಲ್ಲಿ ಏನಾದ್ರೂ ಪೊಸೆಸ್ ಆದ್ರೆ ದಟ್ ವಿಲ್ ಲೀಡ್ಸ್ ಟು ಅವರ್ ಫಾಲ್ ಡೌನ್ ಅಂತಾರೆ. ಇದು ನಮ್ಮ ಒಂದು ರೀತಿಯ ಆಧ್ಯಾತ್ಮಿಕ ಸ್ಥಿತಿಗತಿಯ ಒಂದು ರೀತಿಯ ಒಂದು ಸ್ಥಿತಿಯಿಂದ ಕೆಳಗೆ ಬರುವಂತದಕ್ಕೆ ತುಂಬಾ ಕಾರಣ ಆಗುತ್ತೆ. ಇಟ್ ಲೀಡ್ಸ್ ಟು ಅವರ್ ಫಾಲ್ ಡೌನ್. ತುಂಬಾ ನಾವು ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಮೇಲೆ ಇಟ್ ಕರಪ್ಟ್ಸ್ ಅವರ್ ಸ್ಪಿರಿಚುವಲ್ ಲೈಫ್. ಯಾರು ಈ ಮೂರು ಭಾವನೆಯನ್ನ, ಫರ್ಗೆಟ್ ಅಬೌಟ್ ದ ಗ್ರಾಸ್ ಸೆಕ್ಷುಯಲ್ ಇಂಟೆಲಿಜೆನ್ಸ್, ಥಿಂಕ್ ಅಬೌಟ್ ದ ಸಟಲ್ ಆಲ್ಸೋ. ಲಾಭ, ಪೂಜೆ, ಪ್ರತಿಷ್ಠೆ ಎಸ್ಪೆಷಲಿ ಸೂಕ್ಷ್ಮ. ಇದು ತುಂಬಾ ಸೂಕ್ಷ್ಮವಾಗಿರುತ್ತೆ, ಆಚೆ ಬರೋದಿಲ್ಲ. ಎಷ್ಟು ಲಾಭವನ್ನ ನಾನು ಅಪೇಕ್ಷೆ ಪಡ್ತೀನಿ, ಎಷ್ಟು ಪೂಜೆ ನನಗೆ ಜನರು ಸಲ್ಲಿಸಲಿ, ಎಷ್ಟು ಗೌರವ ಪ್ರತಿಷ್ಠಾ ನನಗೆ ಸಿಗಲಿ, ಇದು ದೀಸ್ ಆರ್ ಆಲ್ ಸಟಲ್, ಸೂಕ್ಷ್ಮ. ಈ ಪ್ರಳಂಬಾಸುರನನ್ನ ತೆಗಿಲಿಕ್ಕೆ ನಾವು ಯಾವಾಗಲೂ ಪ್ರಯತ್ನ ಪಡಬೇಕು, ಭಗವಂತನ ಬಲರಾಮನ ದಯೆಯ ಮೂಲಕ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ಚೆನ್ನಾಗಿ ಪ್ರಭುಪಾದ ಹೇಳ್ತಾರೆ, ಇಟ್ ಕರಪ್ಟ್ಸ್ ಅವರ್ ಸ್ಪಿರಿಚುವಲ್ ಲೈಫ್. ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಕರಪ್ಟ್ಸ್ ಅಂದ್ರೆ ಕಲುಷಿತ ಮಾಡ್ಬಿಡುತ್ತೆ. ಈ ರೀತಿ ಕರಪ್ಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಕೆಳಗಡೆ ಬರ್ತಾ ಇರುತ್ತೆ. ನ್ಯಾಚುರಲಿ ಏನಾಗ್ತದೆ, ಇದರಿಂದ ನಾವು ಮಗ್ನರಾಗಿ ವಿಲ್ ಬಿಕಮ್ ಫಾಲ್ ಡೌನ್ ಅಂತ ಹೇಳಿ, ಅಂದ್ರೆ ಒಂದು ರೀತಿಯ ಅನ್ಫಾರ್ಚುನೇಟ್ ಸಿಚುಯೇಷನ್ಗೆ ನಾವು ಸಿಗಾಕೋತೀವಿ. ಅದಕ್ಕೋಸ್ಕರ ವೈಷ್ಣವನಾದವನು, ವೈಷ್ಣವಿ ಆದವರು ತುಂಬಾ ಸೂಕ್ಷ್ಮವಾಗಿ ಈ ಮೂರು ನನ್ನಲ್ಲಿ ಎಷ್ಟು ಗಾತ್ರ ಇದೆ ಅದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕು. ಅದನ್ನ ಕ್ಲೀನ್ ಅಪ್ ಮಾಡ್ಕೊಂಡು ಬರ್ತಾ ಇರೋದು. ಅದು ಎಷ್ಟು ನಮ್ಮಲ್ಲಿ ಕ್ಲೀನ್ ಅಪ್ ಆಗುತ್ತೆ ನೋಡಿ, ಅಷ್ಟು ನಮ್ಮ ಆಧ್ಯಾತ್ಮಿಕ ಉನ್ನತಿ ಅಂತ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಶ್ರೀಲ ಪ್ರಭುಪಾದರು ಇನ್ನೊಂದು ಹೇಳ್ತಾರೆ, ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಮಾತುಗಳೆಂದು ಹೇಳ್ತಾರೆ, ಯಾವ ವೈಷ್ಣವನಾಗಲಿ, ಯಾವ ವೈಷ್ಣವಿ ಆಗಲಿ, ಭಕ್ತಿಯನ್ನ ಪರಿಪಾಲನೆ ಮಾಡಿ ಈ ಮೂರು ಪ್ರಳಂಬಾಸುರನ ಗುಣಗಳನ್ನ ತೊಳ್ಕೊಳ್ಳದೇನೆ ಯಾರು ಇಟ್ಕೊಂಡ್ ಬರ್ತಾನಲ್ಲ, ಅಂತಹ ವ್ಯಕ್ತಿಗೆ ಸಿಚುಯೇಷನ್ ಎಷ್ಟು ಕ್ರೂರವಾಗಿ ಹೇಳ್ತಾರೆ ಅಂದ್ರೆ,
ಬೋರ್ ಅಂತ ಹೇಳ್ತಾರೆ ನೋಡಿ, ಹಂದಿಯ ಮಲವನ್ನ ತಿಂದ್ರೆ ಎಷ್ಟು ಖುಷಿ ಸಿಗುತ್ತೋ ಅಂತಹ ಸ್ಥಿತಿಗತಿ ಅಂತೆ ಆ ವೈಷ್ಣವ ಮತ್ತು ವೈಷ್ಣವಿಯ ಸ್ಥಿತಿಗತಿ. ಯಾರು ಲಾಭ ಪೂಜಾ ಪ್ರತಿಷ್ಠೆಯನ್ನ ಭಕ್ತಿ ಮಾಡ್ತಾ ಇಟ್ಕೊಂತಾರಲ್ಲ ಅಂತವರ ಸ್ಥಿತಿಗತಿ ಹಂದಿಯ ಮಲವನ್ನ ತಿನ್ನುವಂತಹ ಸ್ಥಿತಿಗತಿ ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಿಳಿಸ್ಕೊಡ್ತಾರೆ. ಯಾಕೆ ಇಷ್ಟೊಂದು ಖಂಡನೆ ಮಾಡಿದ್ದಾರೆ ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟೊಂದು ಕ್ರೂರವಾಗಿ ಖಂಡನೆ ಮಾಡಿದ್ದಾರೆ ಅಂದ್ರೆ, ನ್ಯಾಚುರಲಿ ನೋಡಿ, ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ವ್ಯಾಲ್ಯೂಯಬಲ್ ವರ್ಕ್ ಮಾಡಿದ್ರೆ ಅಪ್ರಿಸಿಯೇಷನ್ ಕೊಟ್ಟೆ ಕೊಡ್ತೀವಿ. ತುಂಬಾ ಚೆನ್ನಾಗಿ ನೀವು ಸರ್ವಿಸ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ನೀವು ಏನೋ ಅಭಿಷೇಕ ಮಾಡಿದ್ರಿ, ತುಂಬಾ ಚೆನ್ನಾಗಿ ಭಗವಂತನಿಗೆ ಬಟ್ಟೆ ಹೊಲ್ದ್ರಿ, ಕ್ರೌನ್ ಮಾಡಿದ್ರಿ. ದಿಸ್ ಸಾರ್ಟ್ ಆಫ್ ನ್ಯಾಚುರಲ್ ಅಪ್ರಿಸಿಯೇಷನ್ಸ್ ಎಲ್ಲರೂ ಇಷ್ಟಪಡ್ತಾರೆ. ದೇ ವಾಂಟ್ ಟು ಹ್ಯಾವ್ ಸಮ್ ವ್ಯಾಲ್ಯೂ ಇನ್ ದೇರ್ ಲೈಫ್. ಅದೆಲ್ಲ ನಾರ್ಮಲ್, ದಟ್ ಈಸ್ ನಾರ್ಮಲ್, ದಟ್ ಈಸ್ ಅಕ್ಸೆಪ್ಟೆಡ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಲಾಭ ಇಲ್ಲದೆ ನನಗೆ ಉಸಿರಾಡಕ್ಕಾಗಲ್ಲ, ಯಾರಾದ್ರೂ ನನಗೆ ಪೂಜೆ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ಗೌರವ ಕೊಡ್ಲಿಲ್ಲ ಅಂದ್ರೆ ಅಯ್ಯೋ ಜೀವನ ನಡೆಸಲಿಕ್ಕೆ ಆಗಲ್ಲ. ಈ ರೀತಿಯ ಪ್ರಜ್ಞೆ ಇರೋ ಪ್ರಳಂಬಾಸರ ಪ್ರಜ್ಞೆ, ಇಟ್ಸ್ ಅ ವೆರಿ ವೆರಿ ಡೇಂಜರಸ್ ಕಾನ್ಶಿಯಸ್ನೆಸ್ ಫಾರ್ ಎ ಡಿವೋಟಿ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗೂ ಈ ರೀತಿಯ ಸಟಲ್ ಅಂದ್ರೆ ಸೂಕ್ಷ್ಮ, ಗಾಳಿಗೆ ನಾವು ಸಟಲ್ ಅಂತೀವಿ, ಹೌದಲ್ಲ? ಸಟಲ್, ಹೌದಲ್ಲ? ಇಟ್ಸ್ ವೆರಿ ಸಟಲ್. ಗಾಳಿ ವೆರಿ ಸಟಲ್, ಗೊತ್ತಾಗೋದಿಲ್ಲ. ಸೂರ್ಯ ಬರಬೇಕಾದ್ರೆ ಗಂಟೆ ಹೊಡ್ಕೊಂಡು ಬರೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಹಾವು ಬರ್ಬೇಕಂದ್ರೆ ಬಸ್ ಕುಟ್ಕೊಂಡು ಬರೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್. ಸಿಮಿಲರ್ಲಿ ಲಾಭ ಪೂಜಾ ಪ್ರತಿಷ್ಠಾ ಇದೆ ನೋಡಿ, ಇದು ಒಬ್ಬ ವೈಷ್ಣವ ಅಥವಾ ವೈಷ್ಣವ್ಯ ಜೀವನದಲ್ಲಿ ಬರಬೇಕಂದ್ರೆ ಗಂಟೆ ಹೊಡ್ಕೊಂಡು ಬರೋದಿಲ್ಲ, ನಮಗೆ ಬಂದಿರೋದೇ ಗೊತ್ತಾಗೋದಿಲ್ಲ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಅಸೆಸ್ ಮಾಡ್ಕೋಬೇಕು. ನಮಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಇವ್ರಿಂಗೆ ನೋ. ನಮ್ಮನ್ನ ನಾವೇ ಅಸೆಸ್ ಮಾಡ್ಕೋಬೇಕು. ಎಷ್ಟು ನನಗೆ ಲಾಭದ ಚಿಂತನೆ ಇದೆ, ಎಲ್ಲರೂ ನನಗೆ ಭಗವಂತ ದ್ವಾರಕಾಧೀಶಂಗೆ ಹೆಂಗ್ ಪೂಜೆ ಮಾಡ್ತಾರೋ ಹಂಗೆ ನನಗೂ ಮಾಡಬೇಕು, ಎಲ್ಲರೂ ನನಗೂ ಆನರ್ ಕೊಡಬೇಕು. ಈ ರೀತಿಯ ಭಾವನೆ ಎಷ್ಟಿದೆ ಅದನ್ನ ನಾವು ಚೆನ್ನಾಗಿ ನಮಗೆ ನಾವೇ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಇದೊಂದು ರೀತಿಯ ವಿಸ್ಪರ್ ಅಂತಾರೆ. ವಿಸ್ಪರ್ ಅಂದ್ರೆ ಪಿಸುಮಾತು ಅಂತ ಹೇಳ್ತೀವಿ ನೋಡಿ. ಬಂದ್ ಹೇಳುತ್ತಂತೆ ಪ್ರಳಂಬಾಸರನ ಪಿಸುಮಾತು ಯಾವ ತರ ಹೇಳುತ್ತೆ ಅಂದ್ರೆ, ಹೇ ಅನೈತಿಕ ಸಂಬಂಧ ಬಹಳ ಸೊಗಸು ಕಣೋ. ಅದಕ್ಕಿಂತ, ಬಿಕಾಸ್ ಶ್ರೀಲ ಪ್ರಭುಪಾದ ಸೇಸ್ sexual indulgence is the supposed to be the most happiest people crave for. ಅನೈತಿಕ ಸಂಬಂಧಕ್ಕೆ ಜೀವನನೇ ಇಟ್ಬಿಡ್ತಾರೆ ಕೆಲವರು. ಅದನ್ನೆಲ್ಲ ಪಡ್ಕೋಬೇಕಣೋ, ತುಂಬಾ ಚೆನ್ನಾಗಿರುತ್ತೆ. ವೈ ಡೋಂಟ್ ಯು ಹ್ಯಾವ್ ಮೆನಿ ವೈಫ್ಸ್? ಒಬ್ಳು ಬಿಡೋ, 8 ಜನರ ಜೊತೆಲಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಈ ರೀತಿಯ ಪಿಸು ಮಾತು ಪ್ರಳಂಬಾಸರ ಹೇಳ್ತಾನಂತೆ. ಇವಾಗ ಹೆಣ್ಮಕ್ಳು ಹಿಂದೆ ಏನೋ ಹೋಗ್ತೀಯ, ಪಾಪರಾಗ ಹೋದ್ರೆ ಕೇರ ಮಾಡ್ತಾರೆ. ಸ್ವಲ್ಪ ಪ್ರಾಫಿಟ್ ಗಳಿಸ್ಬೇಕಣೋ, ವೆಲ್ತ್ ಎಲ್ಲ ಗಳಿಸ್ಬೇಕು, ನೀನು ತುಂಬಾ ಪ್ರಾಫಿಟ್ ಗಳಿಸ್ಬೇಕು, ಪಿಸು ಮಾತು ಹೇಳುತ್ತಂತೆ ಪ್ರಳಂಬಾಸ. ಇವೆಲ್ಲ ಏನಕ್ಕೆ ಮಾಡೋದು? ಐಶ್ವರ್ಯ ಇದೆಲ್ಲ ಯಾಕಂದ್ರೆ ಎಲ್ರು ಬಂದು ನಮ್ಗೆ ಪೂಜೆ ಮಾಡ್ಲಿ ಅಂತ. ಪೂಜೆ ಮಾಡಿಸ್ಕೊಳ್ಳೋ. ಪೂಜೆ ಇಲ್ದಾದ್ರೆ ಹೆಂಗೋ ಜೀವನದಲ್ಲಿ, ಗೌರವ ಇಲ್ಲ ಅಂದ್ರೆ ಹೆಂಗೋ ಜೀವನದಲ್ಲಿ. ಇವೆಲ್ಲ ಒಳ್ಳೇದು ಕಣೋ ಮಾಡುವಂತ ಪಿಸು ಮಾತು ಹೇಳುತ್ತಂತೆ. ವಿಸ್ಪರ್ ಅಂತ ಹೇಳುತ್ತೆ. ಪ್ರಳಂಬಾಸುರಸ್ ವಿಸ್ಪರ್, ದಟ್ ಇಸ್ ಮಾಯಾಸ್ ವಿಸ್ಪರ್. ವಿ ಶುಡ್ ಬಿ ವೆರಿ ಕೇರ್ಫುಲ್. ಈ ಪಿಸು ಮಾತಿಗೆ ನಾವು ಕಿವಿ ಕೊಡಬಾರ್ದು, ದೂರದಲ್ಲಿಟ್ಟು ಇದನ್ನ ನಾವು ತೆಗಿಲಿಕ್ಕೆ ಆಸ್ ಎ ಡಿವೋಟಿ, ಆಸ್ ಅ ವೈಷ್ಣವ, ಆಸ್ ಅ ವೈಷ್ಣವಿ ನಾವು ತುಂಬಾ ಚೆನ್ನಾಗಿ ನಾವು ಆಸ್ ಎ ಎಕ್ಸ್ಪರ್ಟ್ ಡಿಸೈಪಲ್ ನಾವು ಅದನ್ನ ತೊಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕೆ ಪ್ರಯತ್ನ ಪಡಬೇಕಂದ್ರೆ, ಕೊನೆ ಬಾರಿ ಹೇಳಿ ನಾನು ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ, ಇಟ್ ಕರಪ್ಟ್ಸ್ ಅವರ್ ಲೈಫ್. ನಾವು ಮುಂಚೆನೆ ನಾವು ಮಾತಾಡಿದ್ವಿ, ಇದು ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಕರಪ್ಟ್ ಮಾಡುತ್ತೆ. ಯಾರಾದ್ರೂ ನನಗೆ ಕರೆಕ್ಟ್ ವರ್ಡ್ ಕೊಡಿ. ಕರಪ್ಟ್ ಮಾಡುತ್ತೆ. ಇಟ್ ಕರಪ್ಟ್ಸ್ ಅವರ್ ಸ್ಪಿರಿಚುವಲ್ ಲೈಫ್. ಒಂದು ರೀತಿಯ ಕರಪ್ಟ್ಸ್ ಅಂದ್ರೆ ಕೆಡಿಸುವಂಥದ್ದು ಸಿಂಪಲ್ ಆಗಿ. ಇಟ್ ಕರಪ್ಟ್ಸ್ ಅವರ್ ಲೈಫ್. ಅದಾದ ಕೂಡಲೇ ಇಟ್ ಎಂಟ್ಯಾಂಗಲ್ಸ್ ಅಸ್ ಇನ್ ಟು ದ ಮೆಟೀರಿಯಲ್ ಬಾಂಡೇಜ್. ಈ ಭೌತಿಕ ಜಗತ್ತಿನ ಬಂಧನಕ್ಕೆ ಕರಪ್ಟ್ ಆದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಭೌತಿಕ ಜಗತ್ತಿಗೆ ನೀವೇ ನೋಡಿರ್ತೀರ, ಅಯ್ಯೋ ಇವನು 16 ಮಾಲೆ ಮಾಡ್ತಾ ಇದ್ದ, ಅಯೋಗ್ಯ ನಿಲ್ಸ್ಬಿಟ್ಟಿದ್ದಾನೆ ಅಂತ. ಅವನು ನೆಕ್ಸ್ಟ್ ಸಿಂಪ್ಟಮ್ ಏನಂದ್ರೆ, ಮಾಡಬಾರ್ದಿದ್ದ ಕೆಲಸ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಹೌದಲ್ಲ? ಇಟ್ ಕರಪ್ಟ್ಸ್ ಸ್ಪಿರಿಚುವಲ್ ಲೈಫ್. ದೆನ್ ಇಟ್ ಎಂಟ್ಯಾಂಗಲ್ಸ್ ಅಸ್ ಇನ್ ಟು ದ ಮೆಟೀರಿಯಲ್ ಬಾಂಡೇಜ್. ಅಂದ್ರೆ ಭೌತಿಕ ಜಗತ್ತಿನ ಬಂಧನದಲ್ಲಿ ಸಿಕ್ಕಾಕೋತಾನಂತೆ.
ಅಂಡ್ ಕೊನೆ ಪ್ರಳಂಬಾಸನ ಗುರಿ ಏನಂದ್ರೆ ಟು ಡೆಸ್ಟ್ರಾಯ್ ಅ ಡಿವೋಟೀಸ್ ಭಕ್ತಿ. ಭಕ್ತರ ಭಕ್ತಿಯನ್ನ ನಾಶ ಮಾಡೋದೇ ಅವನ ಉದ್ದೇಶ ಅಂತೆ. ತುಂಬಾ ನಾವು ಹುಷಾರಾಗಿರ್ಬೇಕು. ಪ್ರಳಂಬಾಸುರನ ನಮ್ಮ ಜೀವನದಲ್ಲಿ ಎಂಟ್ರ್ ಮಾಡ್ಲಿಕ್ಕೆ ನಾವು ಬಿಡೋಂಗೇ ಇಲ್ಲ. ಭಗವಂತ ಬಲರಾಮನ, ವಾಸುದೇವ ಕೃಷ್ಣನ, ಗುರುಗಳ ಶರಣಾಗತಿ ಹೊಂದು ಈ ಪ್ರಳಂಬಾಸುರನ್ನ ಪ್ರತಿನಿತ್ಯ ನಮ್ಮ ಪ್ರಜ್ಞೆಯಿಂದ ದೂರ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು. ಶ್ರೀ ಶ್ರೀ ಬಲರಾಮ ಕಿ ಜಯ. ಕೃಷ್ಣ ಬಲರಾಮ ಕಿ ಜಯ. ಎನಿ ಕ್ವೆಶ್ಚನ್ಸ್ ಆರ್ ಕಮೆಂಟ್ಸ್? ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು, ಬಹಳ ಬೇಗ ಮುಗಿಸ್ಬಿಟ್ರಿ. You told ಎಲ್ಲರೂ 9 o'clock, ಹಾಗೆಯೇ right? ಒಂದು- You told 9 o'clock, right? Yes, true. Yes. We'll take question and answers, no Okay. problem. ಓಕೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಖಂಡಿತವಾಗಿ ಕೇಳಬಹುದು. ಕನ್ನಡ, ಇಂಗ್ಲಿಷ್ 2 ಭಾಷೆಯಲ್ಲೂ ಕೇಳಬಹುದು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಕೇಳ್ತಾರೆ. They will ask. ಹರೇ ಕೃಷ್ಣ. ಜಗದೀಶ್ವರ ಬಾಲಾಜಿ ಪ್ರಭು ಎಲ್ಲರನ್ನೂ ಸ್ವಲ್ಪ ಇದ್ ಮಾಡಿ. ಜಗದೀಶ್ವರ ಬಾಲಾಜಿ. ಅಲ್ಲ ಪ್ರಭು, ಎಲ್ಲರೂ ಪ್ರಳಂಬಾಸುರನ ಯಾವ ರೀತಿ ನಾನು ನನ್ನ ಜೀವನದಿಂದ ಆಚೆ ತೆಗಿಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಎನಿ ಕ್ವೆಶ್ಚನ್ಸ್, ಎನಿ ಕಾಮೆಂಟ್ಸ್? ಐ ವಿಲ್ ವೇಟ್. ನಾನು ಪ್ರಶ್ನೆ ಬರೋವರೆಗೂ ವೇಟ್ ಮಾಡ್ತೀನಿ. ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ. ಧನ್ಯವಾದ ಪ್ರಭು. ವೆರಿ ತುಂಬಾ ನೈಸ್. ದಿನ ಆದ್ಮೇಲೆ ನೋಡ್ತಾ ಇದೀವಿ. ತುಂಬಾ ಸಂತೋಷ ಪ್ರಭು. ಹರಿ. Even I am also very happy to see you and all of you. ಪ್ರಭು, ಒಂದ್ ಪ್ರಶ್ನೆ ಏನಂದ್ರೆ, ಈ ಪೂಜಾ ಪ್ರತಿಷ್ಠಾ ಲಾಭ ಯೂಶಲಿ ನಾವು ಬೇರೆ ಸರ್ವಿಸಸ್ ಎಲ್ಲ ಮಾಡುವಾಗ ಅಷ್ಟಾಗಿ ನಮ್ಮನ್ನ ಅದು ಪ್ರಚೋದನೆ ಮಾಡೋದಿಲ್ಲ. ಐ ಮೀನ್ ವಿ ಡೋಂಟ್ ಕಮ್ ಇನ್ ಟು ಎಫೆಕ್ಟ್ಸ್ ಆ ತರದ. ಬಟ್ ಈ ಪ್ರೀಚಿಂಗ್ ಮಾಡೋ ಅವರಿಗೆ, ಎಸ್ಪೆಷಲಿ ದಿ ಲೀಡರ್ಸ್ ಪ್ರೀಚಿಂಗ್ ಮಾಡೋ ಅವರಿಗೆ ಇದು ತುಂಬಾನೇ ಇದ್ರ ಒಂದು ಎಫೆಕ್ಟ್ ಜಾಸ್ತಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳಿಸ್ತೀರ? Beautiful question, Mataji. Beautiful question. Especially, I know this is predominantly a preaching oriented group through Bhakti Ruksha. ಅದು ಇಲ್ಲಿ ಇನ್ನೊಂದು ಪಾಯಿಂಟ್ ಒಳ್ಳೇದಾಯ್ತು ನೀವು ಇದನ್ನ ನನಗೆ ಪ್ರಶ್ನೆ ಕೇಳಿದ್ದು. ಕರ್ಮಿಗಳಲ್ಲಿ ಈ ಗುಣಗಳು ತುಂಬಾ ಚೆನ್ನಾಗಿ ತೇಲ್ತಾ ಇರುತ್ತೆ ಅವ್ರ ಜೀವನದಲ್ಲಿ. ಯಾಕಂದ್ರೆ ಅವ್ರು ಮುಳುಗಿರೋದೇ ಅದರಲ್ಲಿ. ಪಾಪ ಅವ್ರ ಹಣೆ ಬರ ಅಂತ ನಾವು ಬಿಟ್ಬಿಡ್ತೀವಿ. ಅದೇ ಹಣೆ ಬರ ಭಕ್ತರ ಜೀವನದಲ್ಲಿ ಬಂದ್ರು ಇಟ್ಸ್ ಎ ವೆರಿ ವೆರಿ ಅನ್ಫಾರ್ಚುನೇಟ್. ನಿಮ್ಮ ಸ್ಪೆಸಿಫಿಕ್ ಪಾಯಿಂಟ್ ಏನಂದ್ರೆ, ಈ ರೀತಿಯ ಲಾಭ, ಪೂಜಾ, ಪ್ರತಿಷ್ಠಾ ಪ್ರಚಾರಕರಲ್ಲೂ ಬಂದ್ಬಿಟ್ರೆ ಅದಕ್ಕಿಂತ ದುಸ್ಥಿತಿ ಇನ್ಯಾವುದಿಲ್ಲ. ಆದ್ರೆ ಖಂಡಿತ ಬರುತ್ತೆ. ಯಾಕಂದ್ರೆ ಕೆಲವು ಸತಿ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿ ನೀನ್ ಕ್ಲಾಸ್ ಕೊಡ್ತೀಯ, ಏನ್ ಆಡ್ತೀವಪ್ಪ ಮರಯ್ಯ ನೀನು, ಏನ್ ಚೆನ್ನಾಗಿ ಅಭಿಷೇಕ್ ಮಾಡ್ತೀಯ ನೀನು, ಏನ್ ಚೆನ್ನಾಗಿ ಆರ್ಗನೈಸ್ ಮಾಡ್ತೀಯ ಅಂದ್ರೆ, ಅಯ್ಯೋ ಕೃಷ್ಣ ಯಾಕೆ ಹೇಳ್ತೀರಾ, ತುಂಬಾ ಚೆನ್ನಾಗಿರುತ್ತ್ರಿ ಕೇಳಕ್ಕೆ ಅದೆಲ್ಲ ಹೊಗಳೋದು, ಹೌದಲ್ಲ? ಆದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸಿ, ಫೀಡ್ಬ್ಯಾಕ್ ಈಸ್ ಸರ್ಟನ್ಲಿ ನೆಸೆಸರಿ ಫಾರ್ ಅವರ್ ಇಂಪ್ರೂವ್ಮೆಂಟ್. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಕ್ಲಾಸ್ ಕೊಡ್ತಾರೆ, ಯಾರಾದ್ರೂ ಪೂಜೆ ಮಾಡ್ತಾರೆ, ಕೆಲವರು ನಾಮಾಟ ಮಾಡ್ತಾರೆ, ಕೆಲವು ಫೆಸ್ಟಿವಲ್ಸ್ ಮಾಡ್ತಾರೆ. ಫೀಡ್ಬ್ಯಾಕ್ ಇಸ್ ನೆಸೆಸರಿ. ವೈ ಇಟ್ ಈಸ್ ನೆಸೆಸರಿ ಫೀಡ್ಬ್ಯಾಕ್ ಅಂದ್ರೆ, ಏನನ್ನ ತಪ್ಪನ್ನ ಮುಂದೆ ಅವಾಯ್ಡ್ ಮಾಡ್ಕೋಬಹುದು, ಏನೆಲ್ಲ ನಾನು ಚೆನ್ನಾಗಿ ಮಾಡಿದೆ, ಇನ್ನು ಯಾವ ರೀತಿ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ಈ ತರ ಒಂದು ರೀತಿಯ ಕರೆಕ್ಷನ್ಸ್ಗೆ ಫೀಡ್ಬ್ಯಾಕ್ ಇಸ್ ವೆರಿ ನೆಸೆಸರಿ. ಬಟ್ ಫೀಡ್ಬ್ಯಾಕು ನಮ್ಮ ಗ್ಲೋರಿಫಿಕೇಶನ್ಗೆ ಆಗ್ಬಿಟ್ರೆ, ನಮ್ಮ ಒಂದು ರೀತಿಯ ಪ್ರಾಫಿಟ್ ಮೆಂಟಾಲಿಟಿ, ಒಂದು ರೀತಿಯ ನಮ್ಮ ಗೌರವ ಸಿಗಲಿ, ಒಂದು ರೀತಿಯ ನಮಗೆ ಪ್ರತಿಷ್ಠೆ ಸಿಗಲಿ, ಒಂದು ರೀತಿಯ ಆರಾಧನೆ ಸಿಗಲಿ, ಇದೇ ನಮ್ಮ ಜೀವನದ ಗುರಿ ಆಗ್ಬಿಟ್ರೆ ಒಂದು ರೀತಿಯ ಪ್ರಳಂಬಾಸುರನ ಮೆಂಟಾಲಿಟಿ. ಮಾತಾಜಿ ಹೇಳಿದ ಪಾಯಿಂಟ್ ತಿರ್ಗಾ ನಾನು ಅದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರಚಾರಕರಲ್ಲೂ ಇದು ತುಂಬಾ ಬರ್ತದೆ. ಯಾಕಂದ್ರೆ ಗ್ಲೋರಿಫಿಕೇಶನ್ಸು ಹಾಗೆ ಸಿಗುತ್ತೆ. ಅವ್ರು ಕೊಡುವಂತಹ ಕ್ಲಾಸ್ ಇರ್ಬೋದು, ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇರ್ಬೋದು, ಭಕ್ತಿ ವೃಕ್ಷ ಕಂಡಕ್ಟ್ ಮಾಡ್ತಾ ಇರ್ಬೋದು, ತುಂಬಾ ಗ್ರೂಪ್ಸ್ ಮಲ್ಟಿಪ್ಲೈ ಮಾಡಿ ನೋಡ್ಕೋತಾ ಇರ್ಬೋದು. ಗ್ಲೋರಿಫಿಕೇಶನ್ ಚೆನ್ನಾಗಿ ಬರುತ್ತೆ. ಗ್ಲೋರಿಫಿಕೇಶನ್ಸ್ ಬಂದಾಗ
ಕೆಲವು ಸತಿ ನಾವು ತಪ್ಪು ದಾರಿಲಿ ಹೋಗೋದು ಒಂದು ರೀತಿಯ ಸಹಜ, ಆದ್ರೆ ನಾವು ವಾಪಸ್ ಬರಲೇಬೇಕು. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಒಂದು ಮಾತು ಹೇಳ್ತಾರ್ರಿ, ಇಫ್ ಯು ಆರ್ ಹಂಬಲ್ ಕೃಷ್ಣ ವಿಲ್ ಟೇಕ್ ಕೇರ್, ಇಫ್ ಯು ಆರ್ ಅರೋಗೆಂಟ್ ಲಾಸ್ ಆಫ್ ನೇಚರ್ ವಿಲ್ ಟೇಕ್ ಕೇರ್ ಅಂತ. ಅದಕ್ಕೋಸ್ಕರ ನಾನು ಒಂದು ಪ್ರಚಾರಕರಿಗೆ ಎಲ್ರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ರತೆಯಿಂದ ತಗ್ಗಿ ಬಗ್ಗಿ ನಾವು ಹೋದ್ರೆ ವಾಸುದೇವ ಕೃಷ್ಣ ನೋಡ್ಕೋತಾನಂತೆ. ಸ್ವಲ್ಪ ಅಹಂಕಾರದಿಂದ ನಾವು ಹೋದ್ರೆ ಪ್ರಾಕೃತಿ ನಮ್ಮನ್ನು ನೋಡ್ಕೊಳುತ್ತಂತೆ. ಅದನ್ನ ನಾವು ಚೂಸ್ ಮಾಡ್ಕೋಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಈ ರೀತಿಯ ಲಾಭ ಪೂಜೆ ಪ್ರತಿಷ್ಠಾ ಯಾವ ಭಗವಂತನಿಗೆ ಇಷ್ಟ ಆಗುವಂತಹ ಒಂದು ಸನ್ನಿವೇಶ ಅಲ್ಲ, ಆಚಾರ್ಯರಿಗೆ ಇಷ್ಟ ಆಗುವಂಥದ್ದಲ್ಲ, ಯಾವ ಗುರುಗಳಿಗೂ ಇಷ್ಟ ಆಗುವಂಥದ್ದಲ್ಲ. ಇಷ್ಟ ಆಗದೇ ಇರುವಂಥದ್ದು ನಾವು ಯಾಕ್ರಿ ಮಾಡಬೇಕು? ಆದ್ರೆ ನಾವು ಮಾಡ್ತೀವಿ. ಯಾಕೆ ಹೇಳಿ? ವಿಸ್ಪರ್, ಪ್ರಾಂಬಾಸುರ್ನ ವಿಸ್ಪರ್, ಪಿಸು ಮಾತು. ಅಯ್ಯೋ ಇದೆಲ್ಲ ಚೆನ್ನಾಗಿರೋದು ಮಾಡು, ಅಯ್ಯೋ ಪೊಸಿಷನ್ ತಗೊಂಡ್ಬಿಡೋ ಮಾರಾಯ ನೀನು, ಮುಗೀತ್ ಸೆಟ್ಲ್ ಲೈಫ್ ಅಲ್ಲಿ. ರೈಟ್? ವಿ ಥಿಂಕ್ ಲೈಕ್ ದಟ್. ಪೊಸಿಷನ್ ತಗೋಬೇಡ, ಪೊಸಿಷನ್ ಸಿಕ್ಕಿದ್ರೆ ನೀವು ಬಿಟ್ಬಿಡು ಅಂತ ಯಾರು ಹೇಳ್ತಾ ಇಲ್ಲ. ಪೊಸಿಷನ್ ತಗೊಳ್ಳೋಕೆ ಜೀವನ ಇಡ್ತಾರಲ್ಲ, ಅದು ಹಣೆ ಬರ ಅಂತ ಚಚ್ಕೋಬೇಕು. ಪೊಸಿಷನ್ ತಗೊಳ್ಳಿಕ್ಕೆ ಕೆಲವರು ಜೀವನ ಇಡ್ತಾರೆ. ದಟ್ ಈಸ್, ಅದು ಆಟೋಮೆಟಿಕಲಿ ಇಫ್ ಇಟ್ ಕಮ್ಸ್ ಬೈ ದ ವಿಲ್ ಆಫ್ ದ ಲಾರ್ಡ್, ಪ್ಲೀಸ್ ಅಕ್ಸೆಪ್ಟ್ ಇಟ್ ಅಂಡ್ ಎಕ್ಸಿಕ್ಯೂಟ್ ವೆರಿ ಸಿನ್ಸಿಯರ್ಲಿ, ಜಸ್ಟ್ ಲೈಕ್ ಭಕ್ತಿವಿನೋದ್ ಠಾಕೂರ್. ಪೂರ ಜೀವನ ಭಕ್ತಿವಿನೋದ್ ಠಾಕೂರ್ ನೆವರ್ ಎಕ್ಸಿಬಿಟೆಡ್ ಪ್ರೈಡ್, ಇಟ್ ಸೀಮ್ಸ್. ಅಹಂಕಾರ, ದುರಂಕಾರ ಅವರು ಜೀವನ ಪೂರ್ತಿ ತೋರಿಸ್ಲೇ ಇಲ್ಲಂತ್ರಿ ಭಕ್ತಿವಿನೋದ್ ಠಾಕೂರ್. ಅದನ್ನ ನಾವು ಕಲಿಬೇಕ್ರಿ ದೊಡ್ಡವರಿಂದ, ಗುರುಗಳಿಂದ, ಆಚಾರ್ಯರಿಂದ. ಮಾತಾಜಿ, ಹ್ಯಾವ್ ಐ ಆನ್ಸರ್ಡ್ ಯುವರ್ ಕ್ವಶನ್? ಕಾರುಣಿಕಾ ಸೀತಾ ಮಾತಾಜಿ. Yes, Prabhu. ಹರಿ 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 ಹರೇ ಹರಿ. ಕೃಷ್ಣ. ನೆಕ್ಸ್ಟ್ ಅಚ್ಯುತ ಪಾದಾರವಿಂದ ಪ್ರಭು. Hare Krishna Prabhu, Dhanavad Pranam. My question also was on similar lines, but slightly some variation. Before that, it's so nice to take your darshan, Ravindranithai Prabhu. So we are very blessed. Thank you so much for giving your association today. We are all blessed and growing under your shelter over the number of years. The Yeah. first time we came to Nrsimha Giridhari, that time Nrsimha temple only was there and you were giving us all the class. Apara Mataji and myself, Achyutapada Arvindadas. So thank you very much, Prabhu. Oh, Hari Bol, Hari Bol, Hari Bol, Hari Bol. Very nice. Prabhu, my question was slightly different. When somebody is in a very high position in a material world, material status, but then they're also involved in a lot of bhakti service and whatnot. But obviously, devotees are so nice and they keep praising you and putting you up the ladder, taking you up to cloud 9 and whatnot. How do you sustain to continue to be that humble and having the humility to be in the moment, Prabhu? Because sometimes we're all human beings. It just sort of goes to your head and you try to become very. You feel that that pride develops in you. I understood your question, Prabhu. Can I answer in English or I should answer in Kannada? You can manage Kannada? ಇಲ್ಲ, ನನ್ಗೇನ್ ತೊಂದರೆ ಇಲ್ಲ ಕನ್ನಡ. ಸೊ ಕನ್ನಡದಲ್ಲಿ ಆನ್ಸರ್ ಮಾಡಿ ಪ್ರಭು, ಸೊ ದಟ್ ಎಲ್ರಿಗೂ ಅರ್ಥ ಆಗಂಗೆ ಕನ್ನಡದಲ್ಲಿ ಮಾತಾಡಿದ್ರು. ಥ್ಯಾಂಕ್ ಯು. ಪ್ರಶ್ನೆ ಒಂದು ಹೇಳ್ಬಿಡಿ. ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಸೋಷಿಯಲ್ ಲೈಫ್ ಅಲ್ಲಿ ಡಿವೋಟೀಸ್ ವೆರಿ ಹೈ ಪೊಸಿಷನ್ ಇರ್ತಾರೆ, ವೆಲ್ತ್ ಇರುತ್ತೆ, ಪೊಸಿಷನ್ ಇರುತ್ತೆ, ಎಲ್ಲ ಇರುತ್ತೆ. ಆ ತರ ಇರ್ಬೇಕಾದ್ರೆ ಡಿವೋಟಿ ಅಸೋಸಿಯೇಷನ್ ಅಲ್ಲಿ ಗೌರವ, ಪೂಜಾ, ಪ್ರತಿಷ್ಠೆ ಎಲ್ಲ ಇಟ್ಸ್ ನಾರ್ಮಲ್. ಆಕ್ಚುಲಿ ಇದು ನಾರ್ಮಲ್ ಇರುತ್ತೆ. ಅಂತ ಟೈಮಲ್ಲಿ ನಾವು ಕೆಲವು ಸತಿ ಕಳೆದೋಗ್ಬಿಡ್ತೀವಿ ಬಿರುಗಾಳಿಲಿ. ಹೌದಲ್ಲ ಪ್ರಭು? ದಿಸ್ ಇಸ್ ಯುವರ್ ಕ್ವಶನ್, ಅಚ್ಯುತ ಪ್ರಭು. ಹೌ ಡು ಐ ಆರ್ ಮೇಂಟೈನ್ ಮೈ ಸೆಲ್ಫ್? ಈ ರೀತಿಯ ಸ್ಥಿತಿಗತಿಯಲ್ಲಿ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ? ಹೌದು ಪ್ರಭು, ಕರೆಕ್ಟ್. ಥ್ಯಾಂಕ್ ಯು. ನಾವು ಶಾಸ್ತ್ರದಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೇಳಿರ್ತೀವಿ. ರಾಜ ಋಷಿಗಳಿದ್ರು, ಹೌದಲ್ವಾ? ಅವರು ರಾಜರು ಮಾತ್ರರಲ್ಲ, ಋಷಿಗಳು ಆಗಿದ್ರು. ಋಷಿಗಳು ಮಾತ್ರ ಅಲ್ಲ, ದೇ ವರ್ ಎಂಪರರ್ಸ್ ಆಲ್ಸೋ. ರಾಜರು ಇದ್ರು ಅವರು, ಹೌದಲ್ವಾ? ದೇ ಮೇಂಟೈನ್ ಎ ಕಿಂಗ್ಲಿ ಲೈಫ್ ಲೈಕ್ ಅಂಬರೀಷ್, ಯುಧಿಷ್ಠಿರ, ಪರೀಕ್ಷಿತ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್. ದೇ ವರ್ ಆಲ್ ಗ್ಲೋರಿಯಸ್ ಪರ್ಸನಾಲಿಟೀಸ್, ಬಟ್ ದೇ ಮ್ಯಾನೇಜ್ ದೇರ್ ಸ್ಪಿರಿಚುವಲ್ ಲೈಫ್ ಆಲ್ಸೋ, ರೈಟ್? ದೇರ್ ಸೋಷಿಯಲ್ ಲೈಫ್ ಆಲ್ಸೋ. ರಿಚ್ನೆಸ್, ಇಂಟೆಲಿಜೆನ್ಸ್, ಬ್ಯೂಟಿ, ವೆಲ್ತ್ ಅದು ಇರಬಾರ್ದು ಆಧ್ಯಾತ್ಮಿಕ ಜೀವನದಲ್ಲಿ ಅಂತ ಯಾರು ಹೇಳ್ತಾ ಇಲ್ಲ. ನೋಬಡಿ ಇಸ್ ಸೇಯಿಂಗ್ ದಟ್. ಇಫ್ ದಟ್ ಕಮ್ಸ್ ಬೈ ದ ವಿಲ್ ಆಫ್ ದ ಪ್ರಾವಿಡೆನ್ಸ್, ದಯವಿಟ್ಟು ತಗೊಳ್ಳಿ.
ವೆಲ್ತ್, ಬ್ಯೂಟಿ, ನಾಲೆಡ್ಜು, ಐಶ್ವರ್ಯ ಭಗವಂತನ ಕೃಪೆಯಿಂದ ಬಂದ್ರೆ ಖಂಡಿತ ತಗೊಳ್ಳಿ. ಬರ್ಲಿಲ್ಲ ಅಂದ್ರೆ ಅವನ್ ತರ ನಾನು ಆಗ್ಬೇಕಂತ ಪ್ರಯಾಸ ಮಾಡ್ತೀವಿ ನೋಡಿ, ದಟ್ ಈಸ್ ಎ ಡೇಂಜರಸ್ ಸಿಚುಯೇಷನ್. ಕೃಷ್ಣ ಕೊಟ್ಟರೆ ಉಂಟು, ಕೊಡದವರಿಗೆ ಇಲ್ಲ ಅಂತ ದಾಸರು ಹೇಳ್ತಾರೆ. ಕೃಷ್ಣ ಕೊಟ್ಟರೆ ಉಂಟು, ಕೊಡದವರಿಗೆ ಇಲ್ಲ. ಅದು ಕೃಷ್ಣ ನೋಡ್ಕೋತಾನಂತೆ. ಯಾರಿಗೆ ನಾನು ಕೊಡಬೇಕು, ಯಾವಾಗ ಕೊಡಬೇಕು, ಅದು ಅವನ ಕೈಯಲ್ಲಿ ಮಾತ್ರ ಇರೋದು. ಸೊ ಟು ಆನ್ಸರ್ ಟು ಯುವರ್ ಕ್ವೆಶ್ಚನ್ ಅಚ್ಯುತ ಪ್ರಭು, ವೆಲ್ತ್ ಇರುವಂಥದ್ದು, ಪೊಸಿಷನ್ ಇರುವಂಥದ್ದು ನೆವರ್ ಎ ಡಿಸ್ಕ್ವಾಲಿಫಿಕೇಶನ್, ನೆವರ್ ಎ ಡಿಸ್ಕ್ವಾಲಿಫಿಕೇಶನ್. ಆದ್ರೆ ಬ್ಯೂಟಿಫುಲ್ ಕ್ವೆಶ್ಚನ್ ವಾಟ್ ಯು ಆಸ್ಕ್ಡ್ ಇಸ್, ವೆಲ್ತ್ ಇದ್ದಾಗ, ನಾಲೆಡ್ಜ್ ಇದ್ದಾಗ, ಬ್ಯೂಟಿ ಇದ್ದಾಗ, ಐಶ್ವರ್ಯ ಇದ್ದಾಗ ಏನಾಗುತ್ತೆ ಅಂದ್ರೆ, ಫರ್ಗೆಟ್ ಅಬೌಟ್ ಕರ್ಮೀಸ್ ಅಂತೂ ನಿಮ್ಮನ್ನು ಹೊಗಳ್ತಾರೆ. ಡಿವೋಟಿಸ್ ಬಂದು ಗ್ಲೋರಿಫೈ ಮಾಡಿದ್ರೆ ಸಮ್ಟೈಮ್ಸ್ ವಿ ಮೇ ಬಿಕಮ್ ಮಿಸ್ಲೆಡ್. ಒಂದು ರೀತಿಯ ನಾವು ತಪ್ಪು ದಾರಿಗೆ, ಅಥವಾ ನಾನು ಕರ್ಗೋಗ್ಬಿಡ್ಬೋದು, ಅಲ್ಲೇ ನಾನು ಅದರಲ್ಲೇ ತೇಲ್ತಾ ಇರ್ಬೋದು, ಓ ಏನ್ ಗ್ಲೋರಿಫೈ ಮಾಡ್ತಾ ಇದಾರಪ್ಪ, ಬಿಕಾಸ್ ಐ ಡಿಸರ್ವ್ ಇಟ್ ಲೈಕ್ ದಟ್, ರೈಟ್? ಆದ್ರೆ ಒಂದ್ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆಕ್ಚುಲಿ ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ದಿಸ್ ವರ್ಲ್ಡ್. ಹ್ಯಾಪಿನೆಸ್ ಅಂಡ್ ಡಿಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದು ಎರಡು ಒಂದು ಕಾಯಿನಿನ ಎರಡು ಫೇಸಸ್ ಅಂತೆ. ಈಗ ನಾವು ಒಂದು ಕಾಯಿನ್ ಅನ್ನ ನಾವು ನೋಡಿದ್ರೆ ಇಲ್ಲಿ ಹೆಡ್, ವಾಟ್ ಯು ಕಾಲ್ ದಟ್, ಟೂ ಸೈಡ್ಸ್ ಆಫ್ ಎ ಕಾಯಿನ್, ರೈಟ್? ಹೆಡ್ ಅಂಡ್ ಬುಷ್. ಸೊ head and tail, sir. Prabhuji. yes Sir, head and tail. something like that, head and tail, or whatever it is, he or she, whatever it is. Happiness and distress are the two sides of the same coin. In this material world, whether one possesses a wealth, one do not possess wealth, one possesses a position, do not possess a position. ದಯವಿಟ್ಟು ಯೋಚನೆ ಮಾಡಿ, ದಯವಿಟ್ಟು ನಾವು ಯೋಚನೆ ಮಾಡಬೇಕು. ಮಕ್ಕಳಿದ್ರೆ ಕೆಲವರು ಅನುಭವಿಸ್ತಾರೆ, ಮಕ್ಕಳಿಲ್ಲದಿದ್ರೆ ಕೆಲವರು ಅನುಭವಿಸ್ತಾರೆ. ದೇವ್ರು ನನಗೆ ಬಂಜೆ ಮಾಡಿಬಿಟ್ರು ಅಂತ. ತುಂಬಾ ವಿದ್ಯೆ ಹುಡುಗ ಓದಿ ಆಚೆ ಬಂದ್ರೆ ಆದ್ರೂ ಗೊಂದಲ ಇರ್ತದೆ, ಓದ್ಲಿಲ್ಲ ಅಂದ್ರೆ ನನ್ನ ಮಗ ಓದ್ಲಿಲ್ಲ ಅಂತ ಗೊಂದಲ. ಮದುವೆ ಆದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಗೊಂದಲ, ಮಕ್ಕಳಾದ್ರೆ ಗೊಂದಲ. ಐಶ್ವರ್ಯ ಇದ್ರೆ ಗೊಂದಲ, ಐಶ್ವರ್ಯ ಇಲ್ಲ ಅಂದ್ರೆ ಗೊಂದಲ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಎರಡೂ ಸ್ಥಿತಿಗತಿಯಲ್ಲಿ ದೇರ್ ಈಸ್ ಸಮ್ ಸಾರ್ಟ್ ಆಫ್ ಅ ಇಂಬ್ಯಾಲೆನ್ಸ್ ದ ಲಾಸ್ ಆಫ್ ನೇಚರ್ ಹ್ಯಾಸ್ ಕ್ರಿಯೇಟೆಡ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ವಾಸುದೇವ ಕೃಷ್ಣ ದುಃಖಾಲಯಂ ಅಂತ ಹೇಳಿದ್ಮೇಲೆ ವಿ ಶುಡ್ ಅಕ್ಸೆಪ್ಟ್ ಆಸ್ ಇಟ್ ಈಸ್. ನಾಟ್ ಓನ್ಲಿ ಭಗವದ್ಗೀತಾ ಆಸ್ ಇಟ್ ಈಸ್, ವಿ ಶುಡ್ ಅಕ್ಸೆಪ್ಟ್ ಆಸ್ ಇಟ್ ಈಸ್. ಸೊ ಯುವರ್ ಕ್ವೆಶ್ಚನ್ ಆಫ್ glorification, ನಿಮ್ಗೆ ಅನ್ನಿಸ್ಬೋದು. ಐ ಆಮ್ ನಾಟ್ ರೆಫರಿಂಗ್ ಟು ಯು, ಟು ದ ಡಿವೋಟೀಸ್ ಇನ್ ಜನರಲ್, whatever the question you post. There is nothing like happiness here. There is nothing like happiness. The happiness ಯಾವ ರೀತಿ ಪ್ರಭುಪಾದರು ಹೇಳ್ತಾರೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಒಬ್ಬ ಸೈನಿಕ ಇನ್ನೊಂದು ಅಪೋನೆಂಟ್ ಆರ್ಮಿ ಅವರಿಗೆ ಸಿಕ್ಕಾಕೊಂಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನ್ಯಾಚುರಲಿ ತೊಂದರೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಆರ್ಮಿ ಸೋಲ್ಜರು ಎಲ್ಲೋ ಪಾಕಿಸ್ತಾನ್ ಬಾರ್ಡರ್ ಹೋಗಿ ಸಿಕ್ಕಾಕೊಂಬಿಟ್ಟ ಅಂತ ಇಟ್ಕೊಳ್ಳಿ. ಏನು ಊನಾರ ಹಾಕ್ತಾರೆ, ಜಗನ್ನಾಥ್ ಊನಾರನ ಹಾಕ್ತಾರೆ ಅವನ ಮೇಲೆ? ಇಲ್ಲ, ಅವನ ಕೈ ಕಟ್ಬಿಟ್ಟು ಡ್ರಮ್ ಅಲ್ಲಿ ನೀರ್ ಹಾಕ್ಬಿಟ್ಟು ಮುಖಾನ ಹಿಂಗೆ ಮುಳುಗಿಸ್ತಾರಂತೆ. ಇಫ್ ಯು ಲೈಕ್ ದಟ್, ದೆನ್ ಅಗೇನ್ ತಿರ್ಗಾ ಶ್ರೀಲ ಪ್ರಭುಪಾದರು ಇದಕ್ಕೊಂದು ಚೆನ್ನಾಗಿ ಹೇಳ್ತಾರೆ, ಅರ್ಥ ಮಾಡ್ಕೋಬೇಕು. ನೀರೊಳಗೆ ಡ್ರಮ್ ಅಲ್ಲಿ ನಮಗೆ ಮುಳುಗಿಸ್ತಾರೆ ನೋಡಿ, ಅದನ್ನ ನಾವು ಡಿಸ್ಟ್ರೆಸ್ ಅಂತ ಹೇಳ್ತೀವಂತೆ. ಆಸೆ ಬಂದಾಗ ಉಸಿರಾಡ್ತೀವಲ್ಲ, ವಿ ಕಾಲ್ ದಟ್ ಆಸ್ ಹ್ಯಾಪಿನೆಸ್ ಇಟ್ ಸೀಮ್ಸ್. ವೇರ್ ಇಸ್ ದ ಹ್ಯಾಪಿನೆಸ್ when your hands are tied behind? There is no happiness there. ಸಿಚುಯೇಷನ್ ನೋಡಿ ನಾವು ಹ್ಯಾಪಿನೆಸ್, ಡಿಸ್ಟ್ರೆಸ್ ಅಂತೀವಿ. ಆದ್ರೆ ನಾವೆಲ್ಲ ಒಂದು ರೀತಿಯ ಡಿಸಪಾಯಿಂಟ್ ಆಗ್ಬೇಕಾಗಿಲ್ಲ. ಹ್ಯಾಪಿನೆಸ್ಸೇ ಇಲ್ಲ ಅಂದ್ರೆ ನನ್ನ ಜೀವನ ಏನಪ್ಪಾ ಪರಮಾತ್ಮ ಅಂದ್ರೆ, ಶ್ರೀಲ ಪ್ರಭುಪಾದರು ಚೆನ್ನಾಗಿ ಹೇಳ್ತಾರೆ, ನಾನು ಕೊಟ್ಟಿರುವಂತಹ ಈ ನವಯುದ್ಧ ಭಕ್ತಿ ಮಾರ್ಗವನ್ನ ಎಷ್ಟು ನಾವು ಅಳವಡಿಸ್ಕೋತೀವೋ, ದ ಗ್ರಾವಿಟಿ ಆಫ್ ಸಾರೋ, ದ ಗ್ರಾವಿಟಿ ಆಫ್ ಡಿಸಪಾಯಿಂಟ್ಮೆಂಟ್ಸ್ ಕ್ಯಾನ್ ಬಿ ಕರ್ಟೇಲ್ಡ್ ಟು ದ ಬೇರ್ ಮಿನಿಮಮ್. ಅಂದ್ರೆ 100 ಪಟ್ಟು ನಮಗೆ ದುಃಖದ ಗಾತ್ರ ಇದ್ರೆ, ಭಕ್ತಿಯೋಗ, ನವವಿಧ ಮಾರ್ಗದ ಭಕ್ತಿಯೋಗದ ಒಂದು ರೀತಿಯ ಅಡವಳಿಕೆಯಿಂದ ವಿ ಕ್ಯಾನ್ ಬ್ರಿಂಗ್ ಇಟ್ ಟು ಬೇರ್ ಮಿನಿಮಮ್ 5 ಅಥವಾ 10% ನಾವು ತಂದ್ಬಿಡ್ಬೋದು. ದಿಸ್ ಇಸ್ ವಾಟ್ ಶ್ರೀಲ ಪ್ರಭುಪಾದ. ದಟ್ ಈಸ್ ವೈ ವಿ ಶುಡ್ ಬಿ ವೆರಿ ಸೀರಿಯಸ್ ಇನ್ ಎಕ್ಸಿಕ್ಯೂಟಿಂಗ್ ನವವಿಧ ಭಕ್ತಿ ಮಾರ್ಗ, ಬಿಕಾಸ್ ದಟ್ ಈಸ್ ದ ಪ್ರಿನ್ಸಿಪಲ್. ಸೊ ಲಾಸ್ಟ್ಲಿ, ಟು ಆನ್ಸರ್ ಯು ಅಚ್ಯುತ ಪ್ರಭು, to your question,
ಶೀತೋಷ್ಣ ಸುಖ ದುಃಖದ ನೀವು ಕೇಳಿರ್ತೀರ, ಹೌದಲ್ಲ? ಜಸ್ಟ್ ಲೈಕ್ ಸಮ್ಮರ್ ಅಂಡ್ ವಿಂಟರ್ ಕಮ್ಸ್, ಹ್ಯಾಪಿನೆಸ್ ಡಿಸ್ಟ್ರೆಸ್ ಕಮ್ಸ್. ಒನ್ ಶುಡ್ ಲರ್ನ್ ಟು ಟಾಲರೇಟ್ ಅಂತಾರೆ. ಲರ್ನ್ ಟು ಟಾಲರೇಟ್ ಯುವರ್ unhappiness. Similarly, Srila Prabhupada suggests to the devotees, we should learn to tolerate the so-called happiness also. When people glorifies your wealth, your opulence, your handsomeness, your wealth, whatever it is, we should learn to tolerate without getting imbalanced, just like we learn to tolerate suffering. That is how Vaishnava should be there. Have I answered you, Achyuta Padaranga Prabhu? Thank you so much, Prabhu. ಹೌದು ಪ್ರಭು, ತುಂಬಾ ಚೆನ್ನಾಗಿ ಆನ್ಸರ್. Thank you so much. ಹರೇ ಕೃಷ್ಣ. ಧನ್ಯವಾದಗಳು. Hari Hari. Any Hare other Krishna, questions? is the time over? Madhavi Haripriya is the last question. Hare Krishna Prabhu. Prabhu, as you told that Puja Labha Pratishtha, unfortunately we've been entangled in this material bondage. What is the solution that we can come outside? When we realize that we are entangled for Puja Labha Pratishtha, what is the solution that we can come back? So what is the solution to overcome these Pralambasura mentality? That is your question. Yes. We discussed about this. ಒಂದು ನಮ್ಮ ಕಡೆಯಿಂದ ಪ್ರಯತ್ನ ಇರಬೇಕು. ಕರೆಕ್ಟ್. ಇವಾಗ ನಿಮಗೆ ಎಲ್ಲ ಹೋಗ್ತಾ ಇರ್ತೀರಾ, ಬಿದ್ದೋಗ್ಬಿಡ್ತೀರಾ, ಕಾಲಿಗೆ ಗಾಯ ಆಗುತ್ತೆ, ನೀವೇನ್ ಮಾಡ್ತೀರಾ? ಯು ವಿಲ್ ಟೇಕ್ ಸಮ್ ಆಯಿಂಟ್ಮೆಂಟ್, ಯು ವಿಲ್ ಟೇಕ್ ಸಮ್ ಮೆಡಿಸಿನ್ಸ್, ಯು ವಿಲ್ ಟೇಕ್ ಸಮ್ ಟ್ರೀಟ್ಮೆಂಟ್. ಕರೆಕ್ಟ್. That is to recover from your ailment. Yes. Similarly, we have an ailment of a Pralambasura mentality. We, as practicing Vaishnava and Vaishnavis, learn to remove these ailments. ನಮ್ಮ ಕಡೆಯಿಂದ ಶುರು ಮಾಡಬೇಕು ಮೊದಲು, ನಂಬರ್ 1. ಸೆಕೆಂಡು, with utmost humility, ಅತ್ಯಂತ ನಮ್ರತೆಯಿಂದ, with great humility, we should beg Krishna to help to kill this Pralambasura mentality. Avaga Krishna assumes the consciousness of Balaram. Prabhupada writes here, he assumes the consciousness of Balaram and then he kills Pralambasura, just like Balaram killed Pralambasura. And also last but not the least, especially the shelter and dependence on the lotus feet of an Acharya Guru will be very, very important to eliminate Pralambasura. Hope I have answered you, Mataji. Yes, Prabhu. Thank you, Prabhu. Hari Hari. Okay. No more question. Okay. Thank you, Prabhu. ತುಂಬಾ ಧನ್ಯವಾದಗಳು. ನಮಗೆ ಈ ಪ್ರಲಂಬಾಸುರನ ಒಂದು ಲೀಲೆಯಿಂದ ಅದು ಲಾಭ, ಪೂಜಾ, ಪ್ರತಿಷ್ಠಾ ಅನ್ನೋದನ್ನ ಯಾವ ರೀತಿ ಕನೆಕ್ಟ್ ಮಾಡಿ ನಮಗೆ ಏನ್ ಹೇಳೋದು, ನನಗೆ ಅದಕ್ಕೆ ಹೇಳಕ್ ಮಾತು ಬರ್ತಾ ಇಲ್ಲ. ಬಟ್ ಇಟ್ಸ್ ವಂಡರ್ಫುಲ್ ಕ್ಲಾಸಸ್ ಬೇಗ ಮುಗೀತು ಅನ್ನೋದು ಒಂದು ಸಂಕಟ. ಬಟ್ ನಮಗೆ ಸಮಯ ಮಿಕ್ಕಿ ಇರೋದ್ರಿಂದ ಬೆಳಿಗ್ಗೆ ಮತ್ತೆ ಮಂಗಳಾರತಿ ಕ್ಲಾಸ್ ಎಲ್ಲರೂ ಬರೋದ್ರಿಂದ ದಯವಿಟ್ಟು ಇಲ್ಲಿ ಮುಗಿಸ್ತಾ ಇದ್ದೀರಿ. ದಯವಿಟ್ಟು ನಿಮ್ಮ ಅಸೋಸಿಯೇಷನ್ ನಮಗೆ ಇನ್ನು ಮುಂದಕ್ಕೂ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಗದಾ ಸರ್ಕಲ್ ಎಲ್ಲರ ಪರವಾಗಿ ನಾನು ನಿಮ್ಮನ್ನ ಶಿರಸ ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ.